ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದಾರೆ ಎಲ್ಲರೂ? ನಾವಿವತ್ತು ಕುಕ್ಕೆ ಸುಬ್ರಹ್ಮಣ್ಯ ಹಾಗೂ ಧರ್ಮಸ್ಥಳಕ್ಕೆ ಭೇಟಿ ಕೊಟ್ಟಿದ್ವಿ. ಅಲ್ಲಿ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ ನಾನು ನಿಮಗೆ ಶೇರ್ ಮಾಡ್ಕೊಳ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಇನ್ನು ನಾವು ನೈಟ್ 8:30ಗೆ ಮನೇನ ಬಿಟ್ವಿ. ಹೋಗೋ ರೋಡಲ್ಲಿ ನಾನಂತೂ ಇದೇ ಫಸ್ಟ್ ಟೈಮ್ ಹೋಗ್ತಿರೋದು. ಆ ಘಾಟ್ ಸೆಕ್ಷನಲ್ಲಿ ಹೋಗೋವಂತೂ ತುಂಬಾ ಭಯ ಆಗಿಬಿಟ್ಟಿತ್ತು. ಫುಲ್ಲು ಮಂಜು, ರೋಡ್ ಮಾತ್ರ ಕಾಣಿಸ್ತಾನೆ ಇರಲಿಲ್ಲ. ಭಯ ಅನ್ನಿಸ್ತಿತ್ತು. ಯಾವಾಗ ಘಾಟ್ ಸೆಕ್ಷನ್ನ ದಾಟ್ತೀವ ಅಂತ ಅನ್ನೋಷ್ಟು ಭಯ ಆಗಿಬಿಟ್ಟಿತ್ತು ನನಗಂತೂ. ಯಾಕಂದರೆ ರೋಡ್ ಏನೂ ಕಾಣಿಸ್ತಿರಲ್ಲ ಅಲ್ವ, ಭಯವಾಗುತ್ತಿರುತ್ತೆ ಯಾವ ಕಡೆ ಏನಾಗ್ಬಿಡುತ್ತೆ ಅಂತಂದು. ಇನ್ನು ನಾವು ಬಂದು ರೀಚ್ ಆಗಿದ್ದೆ 2:30 ಇರ್ಬೋದು ಮೇ ಬಿ ಮಾರ್ನಿಂಗು. ಬಂದು ಅಲ್ಲಿ ಸಾಕೇತ ಅನ್ನೋ ದೊಡ್ಡ ಹಾಲಲ್ಲಿ ಉಳ್ಕೊಂಡ್ವಿ. ಆಲ್ಮೋಸ್ಟ್ ಅವ್ರು ಎಲ್ಲೂ ತುಂಬ ಫುಲ್ಲು ರಶ್ ಆಗಿಬಿಟ್ಟಿತ್ತು. ಎಲ್ಲರೂ ಉಳ್ಕೊಂಡು ಮಲ್ಕೊಂಡ್ಬಿಟ್ಟಿದ್ರು. ನಾವು ಕೂಡ ಸ್ವಲ್ಪ ಪೇಸ್ನ ನೋಡಿಕೊಂಡು ಅಲ್ಲೇ ಸ್ವಲ್ಪ ರೆಸ್ಟ್ ಮಾಡಿ ಇನ್ನು 3 ಗಂಟೆಗೇ ನಾವು ರೆಡಿ ಆಗಿಬಿಟ್ವಿ. ಬೇಗ ಹೋಗ್ಬಿಡೋಣ, ಹೆವಿ ಕ್ಯೂ ಆಗಿಬಿಟ್ರೆ ಲೇಟ್ ಆಗಿಬಿಟ್ಟಿದ್ದು ದರ್ಶನ ಮಾಡೋದು ಅಂತಂದು. ಅದು ಅಲ್ಲದೆ ನಾವು ಕುಕ್ಕೆ ಸುಬ್ರಹ್ಮಣ್ಯಗೆ ಬೇರೆ ಹೋಗ್ಬೇಕಾಗಿತ್ತಲ್ವ, ಧರ್ಮಸ್ಥಳದಲ್ಲಿ ಮುಗಿಸ್ಕೊಂಡು. ಅದಕ್ಕೆ ಫ್ಯಾಮಿಲಿ ಫುಲ್ಲು ಬೇಗನೆ ರೆಡಿ ಆಗಿಬಿಟ್ವಿ. ಇನ್ನು ರೆಡಿಯಾಗಿ ಕಾರ್ಗಂತ ವೆಯ್ಟ್ ಮಾಡ್ತಿದ್ವಿ. ಅವರೆಲ್ಲ ಬೇರೆ ಕಡೆ ನಿಲ್ಲಿಸ್ಬಿಟ್ಟಿದ್ರು. ಸೊ ಅವ್ರು ಬಂದಮೇಲೆ ಬಿಸಿ ಬಿಸಿಯಾದ ಕಾಫಿ ಕುಡಿಯೋಣ ಅಂತಂದು ಒಂದು ಕಡೆ ನಿಲ್ಲಿಸಿ ಕಾಫಿ ಕೂಡ ಕುಡ್ಕೊಂಡ್ವಿ. ಈ ಮಳೆಯಲ್ಲಂತೂ ಕಾಫಿ ಟೀ ಬಿಸಿ ಬಿಸಿಯಾದ ಏನಾದರೂ ಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ ಈ ಚಳಿ ಮಳೆಗಂತೂ. ಇನ್ನು ಕಾಫಿ ಎಲ್ಲ ಕುಡಿದು ದೇವ್ರ ದರ್ಶನ ಪಡೆಯೋಣ, ಬೇಗನೆ ಮುಗಿಸ್ಕೊಂಬಿಡೋಣ ಅಂತಂದು ಅಲ್ಲಿ ಕೂಡ ಹೊಂಟಿದ್ವಿ. ಆ ಮಳೆ ಸ್ವಲ್ಪ ಜಿಣುಗು ಮಳೆ ಬರ್ತಾಯಿತ್ತು. ಅಷ್ಟೊಂದೇನು ರಶ್ ಏನು ಇರಲಿಲ್ಲ. ಇಲ್ಲಿ ಮಾತ್ರ ಬೇಗ ಹೋದ್ವಿ ನಾವು. ಕ್ಯೂ ಏನು ಅಷ್ಟೊಂದು ಜನ ಏನು ಹಚ್ಚಿರಲಿಲ್ಲ, ಫುಲ್ಲು ಖಾಲಿನೇ ಇತ್ತು. ಸೊ ಬೇಗನೆ ನಡ್ಕೊಂಡು ಹೋಗ್ಬಿಟ್ವಿ. ಬಟ್ ಹೋದ್ಮೇಲೆ ಗೊತ್ತಾಯಿತು ಹೆವಿ ಜನ ಇದ್ದಾರೆ ಅಂತಂದು. ಒಳಗಡೆ ಸಿಸ್ಟಮ್ ಅಂತೂ ತುಂಬಾ ಚೆನ್ನಾಗಿದೆ. ಈ ಧರ್ಮಸ್ಥಳದಲ್ಲಿ ಎಲ್ಲನೂ ಕ್ಲೀನೆಸ್ಸಾಗಿ ತುಂಬಾ ಚೆನ್ನಾಗಿದೆ. ಯಾವುದೇ ರೀತಿ ಗಲೀಜು ಅಂತ ಅನಿಸೋದಿಲ್ಲ, ಏನಿಲ್ಲ. ತುಂಬಾ ಸ್ವಚ್ಛತೆನ ಕಾಪಾಡ್ಕೊಂಡಿದ್ದಾರೆ. ಇನ್ನು ಇಲ್ಲಿ ನಮ್ಮನ್ನು ವೇಟಿಂಗ್ ರೂಮಲ್ಲಿ ಹಾಕ್ಬಿಟ್ಟಿದ್ರು. ಒಂದು 1/2 ಅವರ್ ಇಲ್ಲೇ ಇದ್ವಿ ನಾವು. ಎಲ್ಲಿ ಹೋಗ್ದಿದ್ದಂಗೆ ಲಾಕ್ ಮಾಡಿದ್ರು ಅವರು. ಸೊ ಇಲ್ಲೇ ವೇಟಿಂಗ್ ರೂಮಲ್ಲೇ ವೆಯ್ಟ್ ಮಾಡಿ ಹೋಗ್ತಿದ್ದೀವಿ ನೋಡಿ. ಇನ್ನು ಅಲ್ಲಿ ಕ್ಯೂ ಹಚ್ಚೋಕೆ ಹೋದ್ವಿ. ಅಲ್ಲಂತೂ ವಿಪರೀತ ರಶ್ ಆಗಿಬಿಟ್ಟಿತ್ತು. ಎಷ್ಟೊತ್ತವರೆಗೂ ನಿಂತು ಸಾಕಾಗೋಗ್ಬಿಟ್ಟಿತ್ತು. ನನ್ನ ಮಗ ಅಂತೂ ಬರೀ ಅಳೋದೇ ಮಾಡ್ತಿದ್ದ. ಅವನು ಇನ್ನೂ ಸಣ್ಣನಲ್ವಾ, ವಿಪರೀತ ಅಳ್ತಾ ಇದ್ದ ಅವನು. ಆ ಮಳೆಯಲ್ಲಿ ಅವನ ನೆನೆಸ್ಕೊಂಡು ಕರ್ಕೊಂಡೋಗಿದ್ದು ನಮಗಂತೂ ಇದೇ ಫಸ್ಟ್ ಟೈಮ್ ಬಂದಿದ್ದಲ್ವ, ಏನಿದು ಆಗಿಬಿಡ್ತು. ನನ್ನ ಮಗ ಅಳ್ತಿದ್ದಕ್ಕೆ ನನಗೆ ಅಷ್ಟೊಂದು ದರ್ಶನ ಪಡೆಯೋಕ್ಕೆ ಆಗಲೇ ಇಲ್ಲ. ಅಲ್ಲಿ ನೆಮ್ಮದಿ ಅಂತ ಅನಿಸ್ಲೇ ಇಲ್ಲ. ಅವನು ಅಳ್ತಿದ್ರೆ ಎಲ್ಲಿ ದರ್ಶನ ಪಡೆಯೋಕ್ಕಾಗುತ್ತೆ ಅಲ್ವಾ. ಇನ್ನು ಗುಡಿ ಒಳಗೆ ಬಂದು ದರ್ಶನ ಕೂಡ ಮುಗಿಸ್ಕೊಂಡ್ವಿ. ಏನಂದರೆ ಫ್ರೆಂಡ್ಸ್, ಇಲ್ಲಿ ವೀಡಿಯೋ ಮಾಡೋಕ್ಕೆ ಬಿಡಲಿಲ್ಲ. ದೇವ್ರನ್ನ ನಿಮ್ಗೆ ತೋರ್ಸೋಕ್ಕೆ ನನ್ನ ಕೈಲಿ ಆಗಲಿಲ್ಲ, ವೀಡಿಯೋ ಮಾಡೋ ಹಾಗಿಲ್ಲ ಅಂತ ಹೇಳಿದರು. ಸೊ ನಾನು ದೇವ್ರ ದರ್ಶನ ಪಡೆದಿದ್ದು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಇನ್ನು ದರ್ಶನ ಎಲ್ಲ ಪಡ್ಕೊಂಡು ಬಂದ್ವಿ ನಾವು ಔಟ್ ಸೈಡು. ವಿಪರೀತ ಮಳೆ ಇತ್ತು. ಇನ್ನು ಅಲ್ಲಿಂದ ನಾವು ಹೋಗೋಣ ಅಂತಂದು ತಿಂಡಿ ಎಲ್ಲ ಮುಗಿಸ್ಕೊಂಡು ಹೊರಡ್ತಾ ಇದ್ದೀವಿ. ಇನ್ನು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬೇರೆ ಹೋಗ್ಬೇಕಾಗಿತ್ತಲ್ವ, ಲೇಟ್ ಆಗಿಬಿಡುತ್ತೆ ಅಂತಂದು ಬೇಗನೆ ಬಿಟ್ಬಿಟ್ಟು ನಮ್ಮದು ದರ್ಶನ ಎಲ್ಲ ಮುಗಿಯೋಷ್ಟೊತ್ತಿಗೆ 8:30 ಆಗಿಬಿಡ್ತು. ಸೊ ಬೇಗನೆ ಮುಗೀತಲ್ಲ ಅಂತಂದು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಫಸ್ಟ್ ತಲುಪಬೇಕು ಅಂತಂದು ಬಿಟ್ವಿ ನಾವು. ಕಾರಲ್ಲಂತೂ ತುಂಬಾ ಎಂಜಾಯ್ ಮಾಡ್ಕೊಂಡು ಹೋದ್ವಿ. ನಮ್ಮ ಇಡೀ ಫ್ಯಾಮಿಲಿ ಜೊತೆ ಹೋಗಿದ್ದು ಇದೇ ಫಸ್ಟ್ ಅಂತ. ಬೇರೆ ಕಡೆ ಎಲ್ಲ ಹೋಗಿದ್ವಿ, ಬಟ್ ಕುಕ್ಕೆ ಸುಬ್ರಹ್ಮಣ್ಯ ಧರ್ಮಸ್ಥಳಕ್ಕೆ ಹೋಗಿದ್ದು ಇದೇ ಫಸ್ಟು. ನನಗಂತೂ ವಾತಾವರಣ ತುಂಬಾ ಇಷ್ಟ ಆಗ್ಬಿಡ್ತು. ಈ ರೈನಿಂಗ್ ಸೀಸನಲ್ಲಿ ಹೋಗಿದ್ದೀವಲ್ಲ, ತುಂಬಾ ಚೆನ್ನಾಗಿತ್ತು ವಾತಾವರಣ ಅಂತೂ. ಇನ್ನು ಕುಕ್ಕೆ ಸುಬ್ರಹ್ಮಣ್ಯ ಕೂಡ ತಲುಪಿದ್ವಿ. ಅಲ್ಲಿನೂ ಹಾಗೆ ವಿಪರೀತ ರಶ್ ಇತ್ತು. ಈ ರೈನಿಂಗ್ ಸೀಸನಲ್ಲೂ ಇಷ್ಟೊಂದು ಜನ ಬಂದಿದ್ದಾರಾ ಅಂತ ನನಗಂತೂ ಆಶ್ಚರ್ಯ ಆಗ್ಬಿಡ್ತು. ಇನ್ನು ಇಲ್ಲಿ ನಮ್ಮ ದೋಷ ಏನಾದರೂ ಇತ್ತು ಅಂದರೆ ನಾಗರದ್ದು ಅಥವಾ ನರಗಳ್ದು ಏನಾದರೂ ಇತ್ತು ಅಂತಂದರೆ ಆ ಥರದ್ದು ತೊಗೊಂಡೋಗಿ ಅಲ್ಲಿ ಹುಂಡಿಗೆ ಹಾಕಿದ್ರೆ ಅದು ಪರಿಹಾರ ಆಗುತ್ತೆ ಅಂತಂದರು. ಸೊ ನಾವು ನಾಗರದ್ದು ತೊಗೊಂಡ್ವಿ. ನಮ್ಮ ಹಸ್ಬೆಂಡ್ಗೇನೋ ಸ್ವಲ್ಪ ದೋಷ ಇದೆ ಅಂತಂದಿದ್ದಕ್ಕೆ ನಾಗರದ್ದು ಹಾಕಿದ್ರೆ ಹುಂಡಿಗೆ ದೋಷ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ. ಸೊ ಅದನ್ನು ತೊಗೊಂಡು ದರ್ಶನ ಕೂಡ ಮಾಡ್ಕೊಂಡು ಬಂದ್ವಿ. ಇಲ್ಲಿ ಕೂಡ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ, ದೇವ್ರ ದರ್ಶನ ಪಡೆದಿದ್ದು. ಸೊ ನಿಮಗೆ ಗೊತ್ತಿದೆ ಅಲ್ವಾ, ಇಲ್ಲಿ ದೊಡ್ಡ ದೇವಸ್ಥಾನದಲ್ಲೆಲ್ಲ ವೀಡಿಯೋ ಎಲ್ಲ ಮಾಡೋಂಗಿರೋದಿಲ್ಲ. ದರ್ಶನದಲ್ಲೂ ಅಷ್ಟೇ. ಇಲ್ಲಿ ನನ್ನ ಮಗ ತುಂಬಾ ಅಳ್ತಿದ್ದ. ನಾನಂತೂ ಕ್ಯೂ ನಿಂತ್ಕೊಳ್ಳಿಲ್ಲ, ಸ್ವಲ್ಪ ಔಟ್ ಸೈಡ್ ಕೂತ್ಕೊಂಡ್ಬಿಟ್ಟಿದ್ದೆ. ನಮ್ಮ ಹಸ್ಬೆಂಡು ಸ್ಪೆಷಲ್ ಟಿಕೆಟ್ ತೊಗೊಂಡು ಬೇಗನೆ ದರ್ಶನ ಮುಗಿಸ್ಕೊಂಡು ಔಟ್ ಸೈಡ್ ಬಂದುಬಿಟ್ವಿ. ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಯ ಮೂಲ ಸ್ಥಳ, ಅವರು ಉಭಯ ಆಗಿರೋ ಸ್ಥಳ ಇದೆ ಅಂತ ಹೇಳಿದ್ರು. ಸೊ ಅದನ್ನು ಕೂಡ ನೋಡೋಣ ಅಂತಂದು ಅಲ್ಲಿ ಕೂಡ ದರ್ಶನ ಪಡ್ಕೊಂಡ್ವಿ. ತುಂಬಾ ಚೆನ್ನಾಗಿದೆ ಈ ಪ್ಲೇಸ್ ಅಂತಂದು. ಹೊಳೆಯಲ್ಲಿ ಈ ರೀತಿ ಕಲ್ಲಿಂದ ನಾವು ಮನೆ ಏನಾದರೂ ಕಟ್ಟಬೇಕು ಅನ್ನೋ ಆಸೆ ನಮ್ಮ ಮನಸ್ಸಲ್ಲಿತ್ತು ಅಂದರೆ ಈ ರೀತಿ ಕಟ್ಟಿದ್ರೆ ಈಡೇರುತ್ತೆ ಅಂತ ಹೇಳಿದ್ದಾರೆ. ನಮ್ಮ ಅತ್ತೆ ಕೂಡ ಈ ರೀತಿ ಕಟ್ಟಿ ಬಂದಿದ್ರಂತೆ. ಸೊ ನಾವು ಕೂಡ ನಮ್ಮ ಇಚ್ಛೆ ಪ್ರಕಾರ ನಾವು ಒಂದೇನಾದರೂ ಕಟ್ಟಬೇಕು, ಮನೇನ ಸೈಡ್ ತೊಗೋಬೇಕು ಅಂತಂದು ನಾವು ಕೂಡ ಅಲ್ಲಿ ಕಲ್ಲಲ್ಲಿ ಸಣ್ಣದಾಗಿ ಗೋಪುರ ಕಟ್ಟಿ ಬಂದ್ವಿ. ಮಳೆ ನೋಡಿ ವಿಪರೀತ ಇತ್ತು. ನನ್ನ ಮಗಳಿಗಂತೂ ಏನಾದರೂ ಆಟ ಸಾಮಾನು ಏನಾದ್ರು ಕೊಡ್ಸೋಣ ಅಂತಂದು ಅವ್ರಿಗೂ ಕೂಡ ಒಂದು ಸ್ವಲ್ಪ ಆಟ ಸಾಮಾನು ಕೊಡಿಸ್ಕೊಂಡು ಬಂದ್ವಿ.
ಮಕ್ಕಳನ್ನಂತೂ ಈ ರೈನಿಂಗ್ ಸೀಸನಲ್ಲಿ ಅದು ಸಣ್ಣ ಮಕ್ಕಳನ್ನ ಕರ್ಕೊಂಡು ಈ ರೀತಿ ರಶ್ ಆಗಿರೋ ಟೆಂಪಲ್ಗೆ ಹೋಗಬೇಕು ಅಂತಂದರೆ ಖಂಡಿತ ಆಗೋದಿಲ್ಲ. ನನಗಂತೂ ಸಾಕಾಗೋಗ್ಬಿಡ್ತು ಅವ್ನು ಅಳ್ತಿದ್ದಕ್ಕೆ. ಏನು ನೋಡೋಕ್ಕಾಗ್ತಿಲ್ಲ. ಅವ್ನು ಪಾಪ ಅಳ್ತಿದ್ದಾನೆ. ಇರಿಟೇಟ್ ಅಲ್ವಾ, ಅಷ್ಟೊಂದು ಜನನ ಫಸ್ಟ್ ಟೈಮ್ ನೋಡಿಬಿಡ್ತಾರಲ್ವ, ಅವ್ರಿಗೇನೋ ಒಂಥರ ಕಸಿಬಿಸಿ ಅನ್ನಿಸ್ಬಿಡುತ್ತೆ. ಇನ್ನು ಅಲ್ಲಿ ಕೂಡ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಹೋಗೋ ದಾರಿಲೇ ತಡಕ ಮಹಾಗಣಪತಿ ದೇವಾಲಯ ಅಂತ ಇದೆ, ಅಲ್ಲೂ ಕೂಡ ನೋಡ್ಕೊಂಡು ಹೋಗೋಣ ಅಂತಂದು ಅಲ್ಲಿ ಕೂಡ ಬಂದಿದ್ವಿ. ಈ ಟೆಂಪಲ್ ಅಂತ ನಮ್ಗೆ ತುಂಬಾ ಇಷ್ಟ ಆಯಿತು. ಹೊರಗೆ ಇದ್ದಾರೆ, ನೇಚರು ಅಷ್ಟೇ, ಸುತ್ತಮುತ್ತ ತುಂಬಾ ಚೆನ್ನಾಗಿದೆ. ನಾವು ಔಟ್ಸೈಡಿಂದನೇ ದೇವ್ರನ್ನ ನೋಡಿಕೊಂಡು ಕೈ ಮುಗಿದು ಅಲ್ಲಿಂದಲೇ ವಾಪಸ್ ಆಗಿಬಿಟ್ವಿ. ಇನ್ನು ಲೇಟ್ ಆಗಿಬಿಡುತ್ತೆ, ನಾವು ಮನೆಗೆ ಬರೋಷ್ಟೊತ್ತು ಲೇಟ್ ಆಗುತ್ತೆ ಅಂತಂದು ಬೇಗನೆ ಬಿಟ್ವಿ. ಇನ್ನು ಮಾರ್ನಿಂಗ್ ಟಿಫನ್ ಅಷ್ಟೇ ಮಾಡಿದ್ವಲ್ಲ, ಸೊ ಊಟ ಕೂಡ ಮುಗಿಸ್ಕೊಂಡ್ವಿ ಅಲ್ಲೇ. ನಾವು ಚಪಾತಿ ಊಟ ಹಾಗೆ ಫ್ರೈಡ್ ರೈಸ್ನ ಕೂಡ ತಿಂದ್ಕೊಂಡು ಲೈಟಾಗಿ ಈ ರೈನಿ ಸೀಸನಲ್ಲಿ ಬಿಸಿ ಬಿಸಿಯಾಗಿರಲಿ ಅಂತಂದು ಸ್ಪೈಸಿಯಾಗಿರುತ್ತೆ ಅಂತಂದು ಗೋಬಿ ಕೂಡ ತಿಂದ್ಕೊಂಡು ಬಿಟ್ವಿ ಅಲ್ಲಿಂದ. ಸ್ವಲ್ಪ ಹೊತ್ತಲ್ಲೇ ಸ್ವಲ್ಪ ರೆಸ್ಟ್ ಮಾಡಿ ನೋಡಿ ಯಾವ ರೀತಿ ವಾತಾವರಣ ಇದೆ ಅಂತ. ಈ ವಾತಾವರಣದಲ್ಲಂತೂ ನಾವೆಲ್ಲ ತುಂಬಾ ಎಂಜಾಯ್ ಮಾಡಿದ್ವಿ ಫ್ರೆಂಡ್ಸ್. ಈ ಏನಾದರೂ ಒಳ್ಳೆ ನೇಚರ್ ನೋಡಬೇಕು ಅಂದರೆ ಈ ಪ್ಲೇಸ್ ತುಂಬಾ ಪರ್ಫೆಕ್ಟ್ ಅಂತಲೇ ಹೇಳ್ಬೋದು. ಸ್ವಲ್ಪ ತಲೆ ಕಾರ್ನ ನಿಲ್ಲಿಸ್ಬಿಟ್ಟು ಒಂದೆರಡು ಫೋಟೋ ಶೂಟ್ನ ಮಾಡ್ಕೊಂಡ್ವಿ. ತುಂಬಾ ಎಂಜಾಯ್ ಮಾಡಿದ್ವಿ. ಈ ನೇಚರಲ್ಲಿ ನಾವೆಲ್ಲ ಕಳೆದೋದ್ವಿ ಅಂತಂದರೆ ತಪ್ಪಾಗಲ್ಲ. ತುಂಬಾ ಚೆನ್ನಾಗಿದೆ ಪ್ಲೇಸ್ ಅಂತೂ. ಇದೇ ಫಸ್ಟ್ ಟೈಮ್ ನಾನು ಅಲ್ಲಿ ಹೋಗಿದ್ದು, ಕುಕ್ಕೆ ಸುಬ್ರಹ್ಮಣ್ಯ ಧರ್ಮಸ್ಥಳಕ್ಕೆ. ನನಗಂತೂ ತುಂಬಾ ಇಷ್ಟ ಆಯಿತು. ಆ ಘಾಟ್ ಸೆಕ್ಷನಲ್ಲಿ ಈ ರೀತಿ ಹಬೆ ಬರ್ತಿರೋದು, ಮಂಜು ಸುರಿತಾ ಇರೋದು, ಆ ರೀತಿ ಜರಿ ಹರಿತಾ ಇರೋದು ನೋಡೋಕ್ಕಂತೂ ತುಂಬಾ ಚೆನ್ನಾಗಿದೆ. ನೀವು ಎಲ್ಲ ಹೋಗಿ ಖಂಡಿತ ಈ ಪ್ಲೇಸ್ ನೋಡಲೇಬೇಕು. ಯಾರೆಲ್ಲ ಹೋಗಿಲ್ವೋ ಖಂಡಿತ ಈ ರೈನಿಂಗ್ ಸೀಸನಲ್ಲಂತೂ ಭೇಟಿ ಕೊಡಿ. ತುಂಬಾ ಚೆನ್ನಾಗಿದೆ ನೋಡಿ. ನಾವಂತೂ ಅಲ್ಲೇ ಇದ್ಬಿಡ್ಬೇಕೇನೋ ಅಂತ ಅನ್ನಿಸ್ತು. ಆ ಮಳೆಯಲ್ಲಿ ಕೂಡ ನಾವು ನೆನ್ಕೊಂಡು ಆಟ ಆಡಿದ್ದೀವಿ. ಇನ್ನು ಅಲ್ಲೇ ಸ್ವಲ್ಪ ಫೋಟೋಶೂಟ್ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಎಂಜಾಯ್ ಮಾಡಿಕೊಂಡು ಇನ್ನು ಮನೆಗೆ ಲೇಟ್ ಆಗುತ್ತೆ ಅಂತಂದು ಮನೆ ಕಡೆ ಹೊರಟ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.